ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಹಾಜರಾತಿ ಸಮಯದೊಳಗ ಯಾವ ವಿಷಯದ ಚಟುವಟಿಕೆ ಮಾಡ್ಸೋಣ? ಸಂಧಿಗಳು ಮತ್ತು ಸಮಾಸಗಳು. ಸಂಧಿ ಮತ್ತು ಸಮಾಸಗಳು. ಸಂಧಿಗಳಲ್ಲಿ ಕೆಲವು ಸಂಧಿಗಳು ಮಾತ್ರ ಅಷ್ಟೇ ಅಲ್ಲ? ಸಂಧಿ ಮತ್ತು ಸಮಾಸಗಳ ಬಗ್ಗೆ ಹೇಳ್ತೀರಾ ಹಂಗಾರ? ಹನುಮಂತ. ಎರಡು ಕನ್ನಡ ಶಬ್ದಗಳು ಅಥವಾ ಕನ್ನಡ ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾಗುವ ಅಕ್ಷರಗಳ ನಡುವೆ ಸಂಧಿ ಆದರೆ ಕನ್ನಡ ಸಂಧಿ ಎನ್ನುತ್ತೇವೆ. ಹನುಮವ್ವ. ಎಸ್ ಸರ್. ಕನ್ನಡ ಸಂಧಿಗಳಲ್ಲಿ 3 ವಿಧ. ಲೋಪ ಸಂಧಿ. ಸಂಧಿ ಆಗುವಾಗ ಅಕ್ಷರ ಲೋಪವಾದರೆ ಅದನ್ನು ಲೋಪ ಸಂಧಿ ಎನ್ನುವರು. ಉದಾಹರಣೆ ಊರು ಪ್ಲಸ್ ಅಲ್ಲಿ ಊರಲ್ಲಿ. ಅಶ್ವಿನಾ. ಎಸ್ ಸರ್. ಆಗಮ ಸಂಧಿ. ಸಂಧಿಯಾಗ ಒಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮ ಸಂಧಿ ಎನ್ನುವರು. ಉದಾಹರಣೆಗೆ ಮೊಟ್ಟೆ ಪ್ಲಸ್ ಇಡು ಮೊಟ್ಟೆ ಇಡು. ವಿಜಯ್. ಎಸ್ ಸರ್. ಆದೇಶ ಸಂಧಿ. ಸಂಧಿ ಆಗುವಾಗ ಒಂದು ಅಕ್ಷರ ಬದಲಿಗೆ ಮತ್ತೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಉದಾಹರಣೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಖುಷಿ. ಎಸ್ ಸರ್. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಗಳಿಗೆ ತತ್ಪುರುಷ ಸಮಾಸ ಎನ್ನುವರು. ಮಧು. ಎಸ್ ಸರ್. ತತ್ಪುರುಷ ಸಮಾಸದ ಉದಾಹರಣೆಗಳು ಮಲ್ಲಿಗೆಯ ಪ್ಲಸ್ ಹೂವು ಮಲ್ಲಿಗೆ ಹೂವು, ಮನೆಯ ಪ್ಲಸ್ ಕೆಲಸ ಮನೆ ಕೆಲಸ. ಪ್ರಿಯಾಂಕಾ. ಎಸ್ ಸರ್. ಕರ್ಮಧಾರೆಯ ಕರ್ಮಧಾರ ಸಮಾಸದ ಉದಾಹರಣೆಗಳು ಕರ್ಮಧಾರೆಯ ಸಮಾಸ ಉದಾಹರಣೆ ಹಿರಿದು ಪ್ಲಸ್ ಮರ ಹೆಮ್ಮರ, ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ಗುಡ್. ಸಮರ್ಥ. ಪೂರ್ವೋತ್ತರ ಪದಗಳು ಅಂಶಿ ಅಂಶಭಾವದಿಂದ ಸೇರಿ ಸಮಾಸದರೆ ಅಂತ ಸಮಾಸಗಳಿಗೆ ಅಂಶಿ ಸಮಾಸ ಎನ್ನುವರು. ಸಂದೀಪ. ಅಂಶಿ ಸಮಾಸದ ಉದಾಹರಣೆ ಕೈ ಪ್ಲಸ್ ಅಡಿ ಅಂಗೈ, ತಲೆ ಪ್ಲಸ್ ಮುಂದಲೆ, ಕೆಳಗಿನ ಪ್ಲಸ್ ತುಟಿ ಕೆಳದುಟಿ, ಕಾಲಿನ ಪ್ಲಸ್ ಮುಂಗಾಲು. ಶಿವರಾಜ. ಎಸ್ ಸರ್. 2 ಅಥವಾ 2ಕ್ಕಿಂತಲೂ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾಗುವಾಗ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಕರೆಯುತ್ತಾರೆ. ಶ್ರೀನಿವಾಸ. ದ್ವಂದ್ವ ಸಮಾಸದ ಉದಾಹರಣೆ ರಾಮನು ಪ್ಲಸ್ ಲಕ್ಷ್ಮಣರು ರಾಮ ಲಕ್ಷ್ಮಣರು, ಕೃಷ್ಣನು ಪ್ಲಸ್ ಅರ್ಜುನರು ಕೃಷ್ಣಾರ್ಜುನರು, ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಗಳು ಗಿಡ ಮರ ಬಳ್ಳಿಗಳು. ಸಿದ್ದು. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಸುಜಾತ. ದ್ವಿಗು ಸಮಾಸದ ಉದಾಹರಣೆ 1 ಪ್ಲಸ್ ಕಟ್ಟು ಒಗ್ಗಟ್ಟು, 2 ಪ್ಲಸ್ ಮಡಿ ಹಿಮ್ಮಡಿ. ಸ್ವಪ್ನ. ಎಸ್ ಸರ್. ಬಹುರ್ವಿ ಸಮಾಸವಾದಾಗ ಪೂರ್ವ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾದರೆ ಅಂತಹ ಸಮಾಸಗಳಿಗೆ ಬಹುರ್ವಿ ಸಮಾಸ ಎನ್ನುವರು. ವಿನಾಯಕ. ಎಸ್ ಸರ್. ಬಹುರ್ವಿ ಸಮಾಸದ ಉದಾಹರಣೆಗಳು 3 ಕಣ್ಣುಗಳನ್ನು ಮುಕ್ಕನ್ನ, ಹನಿಯಲ್ಲಿ ಕಣ್ಣುಗಳನ್ನು ಹನಿಗನ್ನ. ವಿಜಯ. ಇದು ಯಾರು? ಎಸ್ ಸರ್. ಸಮಾಸದಲ್ಲಿ ಪೂರ್ವ ಪದ ನಾಮಪದ ಆಗಿದ್ದರೆ ಉತ್ತರ ಪದ ಕ್ರಿಯಾಪದ ಆಗಿದ್ದರೆ ಅಂತ ಸಮಾಸಗಳಿಗೆ ಕ್ರಿಯಾ ಸಮಾಸ ಎನ್ನುವರು. ಸಹನಾ. ಕ್ರಿಯಾ ಸಮಾಸದ ಉದಾಹರಣೆಗಳು ಕೈಯನ್ನು ಪ್ಲಸ್ ತೊಳೆ ಕೈ ತೊಳೆ, ಮರವನ್ನು ಪ್ಲಸ್ ಹತ್ತು ಮರ ಹತ್ತು. ನೋಡ್ರಿ ಈ ಚಟುವಟಿಕೆ ಚೆನ್ನಾಗಿತ್ತಲ್ಲ. ನಾಳಿನ ದಿನ ಏನಪ್ಪಾ ಅಂತಂದ್ರ ಇನ್ನೊಂದು ಚಟುವಟಿಕೆ ಮಾಡೋಣ. ರೆಡಿ ಆಗಿ ಬರ್ತೀರಾ ಹಂಗಾರ? ಓಕೆ. ಎಲ್ಲರಿಗೂ ಧನ್ಯವಾದಗಳು.